ಗವರ್ನರ್ ಆಫೀಸು ದುರ್ಬಳಕೆ ಮಾಡತಕ್ಕಂಥ ಸ್ಪಷ್ಟ ಕಂಡುಬರ್ತದೆ. ಯಾಕಂದ್ರೆ ಅಬ್ರಾಹಿಂ ಅವರು 8ನೇ ತಾರೀಕಲ್ಲಿ ಇವರಿಗೆ 18ನೇ ತಾರೀಕು ಲೋಕಾಯುಕ್ತರಿಗೆ ಒಂದು 26ನೇ ತಾರೀಕನ್ನು ಗವರ್ನರ್ ಕೊಟ್ಟರು. ಮುಂಜಾನೆ 20-25 ಪೇಜ್. 26ನೇ ತಾರೀಕೆ ಗವರ್ನರ್ ಒಂದು ಲೆಟರ್ ಬರೀತಾರೆ. ಆ ಲೆಟರ್ ಹೆಂಗ ಅಂತಂದ್ರೆ ಆ ಲೆಟರ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ದಿನದಾಗ ಯಾವುದು ಅಷ್ಟು ನಮ್ಮ ನ್ಯಾಯಾಂಗ ಫಾಸ್ಟ್ ಇತ್ತಂದ್ರೆ ನಮ್ಗೆಲ್ಲ ಕೇಸ್ ಗವರ್ನರ್ಗೆ ಕೊಟ್ಬಿಡ್ತೀವಿ, ಅವರೇ ಇತ್ಯರ್ಥ ಮಾಡ್ಕೊಂಡು ಕೊಡ್ತಾರೆ. ಇವರು ರಾಜಕೀಯ ಪ್ರೇರಿತ. ಯಾಕಂದ್ರೆ ಇವರು ಹೋಗಿ ಭೇಟಿಯಾಗಿ ಬಂದಾರೆ ಕೇಂದ್ರ ಮಂತ್ರಿಗಳು. ಇವ್ರು ಯಾರು ಕೂಡ ಲೀಗಲ್ ಎಕ್ಸ್ಪರ್ಟ್ಸ್ ಕರೆಸಿ ಕಾನೂನು ತಜ್ಞರು ಕರೆಸಿಲಿಸಿಂದ ಒಂದು ನೋಟಿಸ್ ಜಾರಿ ಮಾಡಿದ್ರೆ ಒಂದು ಅರ್ಥ. ಇದು ರಾಜಕೀಯ ಪ್ರೇರಿತ ಅಲ್ಲ. ಏನು ವಿರೋಧ ಪಕ್ಷಗಳು ಭಾರತ ದೇಶದಲ್ಲಿ ಎಲ್ಲ ಕಡೆ ಕೂಡ ಇವರು ಡಿಸ್ಟೆಬಿಲೈಸ್ ಮಾಡ್ಕೊಂಡು ಹೋಗ್ತಾರೆ. ಒಂದಿಲ್ದ ಒಂದು ರೀತಿ ಅವ್ರಿಗೆ ಭಯ ಆಗಿಸ್ತಕ್ಕಂಥದ್ದು, ಇಡಿ ರೇಡ್ ಮಾಡಿಸ್ತಕ್ಕಂಥದ್ದು, CBI ರೇಡ್ ಮಾಡಿಸ್ತಕ್ಕಂಥದ್ದು, ಮೂಡಾಲ ಏನು ಹಗರಣೆನೇ ಇಲ್ಲ. ಬಹಳಷ್ಟು ಕಡೆ ಇದೇ ಮಾಡ್ತಾರೆ ಎಲ್ಲ. ಅದರ ಶಾಸಕ ಈಗ ಶಿವಸೇನೆ ಮತ್ತೆ ಯಡಿಯೂರಪ್ಪಗೆ ಯಾಕೆ ಹಾಕಿದ್ರಿ? ಯಡಿಯೂರಪ್ಪ ಡೈರೆಕ್ಟ್ ದುಡ್ಡು ತಗೊಂಡದ್ದು ಈ ಓಪನ್ ಆಗಿ ಈಗ ಇವರೇ ಹೇಳ್ತಾರದು. ಈಗ ಮೊನ್ನೆನೇ ಹೇಳ್ಯಾನ, ಯಾರು ಯತ್ನಾಳ್ ಹೇಳ್ಯಾನ, ಸಿಕ್ಕಂಗ್ ಲೂಟಿ ಮಾಡ್ಯಾರ. ತಂದೆ ಮಕ್ಕಳು ಕೋವಿಡ್ದಾಗ 45 ರೂಪಾಯಿ ಮಾಸ್ಕ್ ಇದ್ದು 450ಕ್ಕೆ ಮಾರ್ಯಾರ. ಬೆಡ್ಗಳು 20,000 ಬೆಡ್, ಅದು ಎಷ್ಟೋ ರೂಪಾಯಿಗೆ ಒಂದೊಂದು ಬೆಡ್ ತಗೊಂಡಂತ ಅವ್ರು ಹೇಳಕ್ಕೆ ರೂಪಾಯಿಗೆ ಯಾಕೆ ಮಾಡ್ತಾ ಇಲ್ಲ? ಅವ್ರ ಪಕ್ಷದವ್ರೆ ಓಪನ್ ಆಗಿ ಹೇಳ್ತಾರೆ ಸಿದ್ದರಾಮಯ್ಯ ತಪ್ಪಿಲ್ಲ. ಬಹಳಷ್ಟು ಜನ ಹೇಳ್ಯಾರಿಲ್ಲ, ಮೂಡಾದ ಹಗರಣೆನೇ ಸುಮ್ಮನೆ ಮಾಡ್ತಾರೆ ಅಂತ ಹೇಳ. ವಿಜೇಂದ್ರ ಲೀಡರ್ ಮಾಡೋ ಸಲ ಪಾದಯಾತ್ರೆ ಮಾಡ್ಲಕ್ಕಿಂತ ಅಂತ ಹೇಳ್ತಾರೆ. DK ಶಿವಕುಮಾರ್ ಇದು ಮಾಡ್ಬೇಕಂತ ಪಾದಯಾತ್ರೆ ಮಾಡ್ಲಕ್ಕಿಂತ ಅವ್ರ ಪಕ್ಷದವರೇ ಹೇಳ್ತಾರೆ. ಇವತ್ತು ಏನಾಗ್ಬಿಟ್ಟವ್ರು BJP ಕರ್ನಾಟಕ ರಾಜ್ಯದಾಗ ಅವ್ರೇನು 136 ಸೀಟ್ ನಮ್ಗೆ ಬಂದು ಅವರೆಲ್ಲ ಸ್ವಲ್ಪ ಹತಾಶರಾಗಿ. BJP ಮುಖಂಡರಿಗೆ ಪ್ರಧಾನಮಂತ್ರಿಗಳು ಭೇಟಿನೇ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಒಬ್ಬರು ಬಿಟ್ಟರೆ ಯಾರಿಗೆ ಭೇಟಿ ಆಗ್ತಾ ಇಲ್ಲ. 22 ಸೀಟ್ ಬಂದಲ್ಲಿ ವಿರೋಧ ಪಕ್ಷದ ನಾಯಕರು ಯಾರದ? ಅಶೋಕನ ಮ್ಯಾಗೆ ಈಗ ಅಡ್ಜಸ್ಟ್ಮೆಂಟ್ ಆರ ಕಾಂಗ್ರೆಸ್ ಕೂಡ ಅಂತ ಯಾರು ಹೇಳ್ತಾರ? ಹೀಗಾಗಿ ಅವ್ರು ತಮ್ಮ ದಾಟ್ಲೆಗೆ ಏನು ನಮ್ಮ ಪಕ್ಷದಾಗ ಏನು ಹೊಲಸದ ಅದು ಜನರಿಂದ ಡೈವರ್ಟ್ ಮಾಡಬೇಕು, ಜನರಿಗೆ ತಪ್ಪು ದಾರಿಗೆ ಹೇಳ್ಬೇಕಂದ್ರೆ ಇದು ಮುಖ್ಯಮಂತ್ರಿಗಳಾಗಿ ಇಲ್ಲಿ ತಾನು ಕೂಡ ಮುಖ್ಯಮಂತ್ರಿಗಳು ಭಾಳ ಕ್ಲಿಯರ್ ಸ್ಪಷ್ಟ. ಸುಮ್ಮನೆ ಇಲ್ಲಿ ಏನಾದ್ರೂ CBI ಅಂತಾರೆ. ನನಗನ್ಸೋ ಮಟ್ಟಿಗೆ ಪ್ರಜ್ವಲ್ ರೇವಣ್ಣಷ್ಟು ದೊಡ್ಡ ಹಗರಣ, ದೊಡ್ಡ ಇದಾರೆ ಅನಾಹುತನೇ ಯಾವುದೇ ಇಲ್ಲ. ಮೊನ್ನೆ ನಾರಾಯಣ ಸ್ವಾಮಿ ಬಂದು ಇಲ್ಲಿ ಪರಶುರಾಮ್ CBI ಕೊಡ್ಬೇಕಂತಾರೆ. ಯಾಕೆ ರೇವಣ್ಣದ್ದು 100 ಮಂದಿ ಹೆಣ್ಮಕ್ಳು ಭಾಳ ಆಡೈತಾನೆ, 3 ಮಂದಿ ಯಾರೋ ದೋಷ. ಅದ್ರ ಬಗ್ಗೆ ಯಾಕೆ CBI ಕೊಡ್ಬೇಕಿಲ್ಲ? ಯಾಕೆ ಕೊಡಬಾರ್ದು? ಇವ್ರು ಎಲ್ಲಿ ಸ್ಟೇಟ್ಮೆಂಟ್ BJP ಅವ್ರಿಗೆ ಒಂದರ ಸ್ಟೇಟ್ಮೆಂಟ್ ಅನ್ನೋದ್ರ ಬಗ್ಗೆ. ಹೀಗಾಗಿ ಇದು ಏನಾದರೂ ರಾಜಕೀಯ ಪ್ರೇರಿತ ಈಗ ಏನು ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದು ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಆ ಒಂದು ಮನಸ್ಥಿತಿ ಅದ. ಅದಕ್ಕೆ ಯೂಸ್ ಮಾಡ್ಕೊಂಡು ಕೇವಲ ಕರ್ನಾಟಕದಲ್ಲ, ತಮಿಳ್ನಾಡದಾಗ ನಂಗೆ ಆಗ್ಯದ, ಬೆಂಗಾಲ್ದಾಗ ನಂಗೆ ಅದು ಭಾಳಷ್ಟು ಆಗಿದೆ. ಈಗ ಗೊತ್ತೈತಿ, ಹೋಗ್ಲಿಕ್ಕೆ ಏನಾಗಲ್ಲ. ಬೆಳಗ್ಗೆ ಗೊತ್ತಾದ್ರು ನಾನು ನಿನ್ನೆ ಕರೆಯೋದು ಹೋಗ್ಬೇಕಾಗಿತ್ತು. ನಿನ್ನೆ ನೈಟ್ ಒಂದು ಕಾರ್ಯಕ್ರಮ ಇತ್ತು. ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಒಂದು ಎಕ್ಸ್ಟ್ರಾ ಯಾವುದೋ ಕಂಪ್ನಿ ಬರೋದಿತ್ತು. ಬಟ್ ನೀವು ಅಂದರೆ ಎಲ್ಲರೂ ಕೂಡ ಮುಖ್ಯಮಂತ್ರಿ ಜೊತೆ ಇದೆ. ನಮಗೆಲ್ಲರಿಗೂ ಗೊತ್ತಲ್ಲ ಮುಖ್ಯಮಂತ್ರಿ ಕ್ಲಿಯರ್ ಆಗಲ್ಲ. ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ಯಾವುದೂ ಹಗರಣದಲ್ಲಿ ಯಾವುದೂ ಭ್ರಷ್ಟಾಚಾರ ಭಾಗಿಯಾಗಿರುವ CM ಥ್ಯಾಂಕ್ಸ್ ಸರ್. ಜನತೆಗಳು ಕೂಡ ಗೊತ್ತು. ಉದಾಹರಣೆ ಮೊನ್ನೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಮೈಸೂರದಾಗ ಅದೇ ಸ್ಟೇಜ್ನಾಗ ನೆಕ್ಸ್ಟ್ ಮಂದಿ ಬಂದಿದ್ರು. 25% ಕುರ್ಚಿ ತುಂಬಿದ್ದಿಲ್ಲ. ಹೌದಿಲ್ಲ? ಉದಾಹರಣೆ ಇಲ್ಲೇ ಆದಂಗೆ. ಹಾಗಾಗಿ ಗವರ್ನರ್ ಅವರು ಕೂಡ ಇಂಥ ವಿಚಾರ ಬಂದಾಗ ಗವರ್ನರ್ ಕುರ್ಚಿ ಅದು ಎಲ್ಲರಿಗೂ ಈಕ್ವಲ್ ಇರ್ತಕ್ಕಂಥ ನ್ಯಾಯವನ್ನು ಬಂದು ನ್ಯಾಯಾಧೀಶರ ಟೈಮ್ ಇರ್ತಕ್ಕಂಥ
ಸರ್ಕಾರ ಎಲ್ಲೇ ತಪ್ಪು ಮಾಡಿದ್ರು ಕೂಡ ಹೇಳ್ಬೇಕಾಗುತ್ತೆ. ಇವತ್ತು 26ನೇ ತಾರೀಕು ಕೊಡ್ತೀವಿ, 20-30 ಪೇಜ್ ಲೆಟರ್ ಕೊಡ್ತಾನೆ, ತಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ, ಗವರ್ನರ್ಗೆ ಇಮಿಡಿಯೇಟ್ ಲೆಟರ್ ಬರೀತಾರೆ. ಪೂರ ರಾಜಕೀಯ ಪ್ರಯತ್ನ ಪ್ರಶ್ನೆನೇ ಇಲ್ಲ. ಈಗ ಹೇಳ್ಬೇಕಲ್ರಿ, ಎಲ್ಲಿ ತಪ್ಪಾಗ್ಯದ ಅಂಬದು ಹೇಳ್ಬೇಕಲ್ಲ. ತಪ್ಪು ಎಲ್ಲಿಯಾಗ್ಯದ ಅಂಬದ CS ಚೀಫ್ ಸೆಕ್ರೆಟರಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು 4-5 ಪೇಜ್ ಪೂರಾ ಅದ್ರ ಹಿಸ್ಟ್ರಿನೇ ಬರ್ದಾಗ್ತದೆ.